ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಮತ್ತೆ ನಾನು ಆರುಷಿದ್ದು ಫುಡ್ ರೂಟೀನನ್ನು ಶೇರ್ ಮಾಡ್ತಾ ಇದ್ದೇನೆ. ಬೆಳಗ್ಗೆಯಿಂದ ರಾತ್ರಿವರೆಗೆ ಅವನು ಏನೆಲ್ಲ ತಿಂತಾನಂತ ಹೇಳಿ ಕಂಪ್ಲೀಟ್ ಒಂದು ವಿಡಿಯೋ ಮಾಡಿದ್ದಾನೆ. ಬೆಳಗ್ಗೆ ಇವತ್ತು ರಾಗಿಯಿಂದ ಒಂದು ಪ್ಯಾನ್ ಕೇಕ್ ಮಾಡ್ಕೊಳ್ತಾ ಇದ್ದಾನೆ. 1-2 ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದಾನೆ. ಅದಕ್ಕೊಂದು ಅರ್ಧ ಬನಾನ ಸ್ಮ್ಯಾಶ್ ಮಾಡಿ ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಡ್ರೈ ಫ್ರೂಟ್ಸ್ ಪೌಡರ್ ನಾವೇ ಮನೆಯಲ್ಲಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು, ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬಹುದು. ಸುಮಾರು ದಿನ ಹಾಳಾಗೋದಿಲ್ಲ, ಚೆನ್ನಾಗಿರ್ತದೆ. ಅದಾದಮೇಲೆ ಇದಕ್ಕೆ ಹಾಲನ್ನು ಹಾಕಿ ಕಲಿಸ್ಕೋಬೇಕು. ನಮಗೆ ಗೊತ್ತಾಗುತ್ತಲ್ವ, ಒಂದು ಕನ್ಸಿಸ್ಟೆನ್ಸಿ ಬರುವವರೆಗೆ ಹಾಲನ್ನು ಹಾಕಿ ಕಲಿಸ್ಕೋಬೇಕು. ಹಾಲು ಹಾಕೋದು ಅಷ್ಟೊಂದು ಇಷ್ಟ ಇಲ್ಲ ಅಂದರೆ, ಸುಮಾರು ಹಾಲು ಹಾಕೋದು ಇಷ್ಟ ಇಲ್ಲ ಅಂದರೆ ಬೇಕಾದರೆ ಅರ್ಧದಷ್ಟು ನೀರು ಕೂಡ ಹಾಕ್ಕೊಳ್ಬಹುದು. ಹಾಕ್ಕೊಂಡು ಒಂದು ಕನ್ಸಿಸ್ಟೆನ್ಸಿ ಬರುವವರೆಗೆ ನಾವು ಇದನ್ನು ಕಲಿಸ್ಕೋಬೇಕಾಗ್ತದೆ. ಸಿಹಿಗೆ ಬೇರೆ ಏನು ಹಾಕುವಂತಹ ಅಗತ್ಯ ಇಲ್ಲ, ಅಂದರೆ ಬೆಲ್ಲ, ಸಕ್ಕರೆ ಅದೇನೂ ಅಗತ್ಯ ಇಲ್ಲ. ಬಾಳೆಹಣ್ಣು, ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿರೋದ್ರಿಂದ ಚೆನ್ನಾಗಿರುವಂತಹ ಒಂದು ಫ್ಲೇವರ್ ಬಂದೇ ಬರುತ್ತೆ. ಇಷ್ಟ ಇದ್ದರೆ ಮೊಟ್ಟೆ ಹಾಕಬೇಕು ಅಂತ ಇದ್ದರೆ ಮೊಟ್ಟೆ ಕೂಡ ಹಾಕ್ಕೊಳ್ಬಹುದು. ಚೆನ್ನಾಗಿ ಬೀಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬಹುದು. ಆದರೆ ಮೊಟ್ಟೆ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಮೊಟ್ಟೆ ನಾವು ಕೊಡೋದಾದರೆ ಬೇರೆ ಫಾರ್ಮಲ್ಲಿ ಕೊಡಬಹುದು ಮಗುವಿಗೆ. ಸೊ ಇಷ್ಟು ಕಲಿಸ್ಕೊಂಡಾದಮೇಲೆ ಬೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗ್ತದೆ. ನಾನಿವತ್ತು ಬೆಣ್ಣೆಯನ್ನು ಯೂಸ್ ಮಾಡಿದ್ದೇನೆ. ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಕೂಡ ಯೂಸ್ ಮಾಡಬಹುದು. ಇವಾಗ ನಮ್ಮ ಆರುಷ್ಗೆ 1 year 9 months ಅಂತ ಹೇಳಬಹುದು. ಆದರೆ ಈ ಒಂದು ಫುಡ್ಡನ್ನು ನಾವು ಮಗುವಿಗೆ 1 ವರ್ಷಕ್ಕಿಂತ ಮೊದಲು ಕೂಡ ಸ್ಟಾರ್ಟ್ ಮಾಡಬಹುದು. ಡ್ರೈ ಫ್ರೂಟ್ಸ್ ಪೌಡರ್ ಕೊಡೋದಾದರೆ, ಇಲ್ಲದಿದ್ದರೆ ಡ್ರೈ ಫ್ರೂಟ್ಸ್ ಪೌಡರ್ ಅಲ್ಲದಿದ್ದರೆ ಓನ್ಲಿ ಬಾದಾಮ್ ಪೌಡರ್ ಕೂಡ ಹಾಕಬಹುದು. 1 ವರ್ಷದ ನಂತರ ಆರಾಮಾಗಿ ಈ ಫುಡ್ಡನ್ನು ಕೊಡಬಹುದು, ಯಾವುದೇ ಒಂದು ಪ್ರಾಬ್ಲಮ್ ಇರೋದಿಲ್ಲ. ಮತ್ತು ನಮಗೆ ಯಾವ ಏಜಿಗೆ ಯಾವ ಫಾರ್ಮಲ್ಲಿ ಕೊಡಬೇಕು ಅಂತ ಗೊತ್ತಿರುತ್ತಲ್ವ, ಜೊತೆಗೆ ಯಾವ ಏಜ್ಗೆ ನಾವು ಯಾವ ವಸ್ತುವನ್ನು ಕೊಡ್ಬೋದು ಅಂತ ಗೊತ್ತಿರುತ್ತಲ್ವ. ಸೊ ಅದೇ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ರಾಯಿತು. ತುಂಬಾ ಚೆನ್ನಾಗಿರ್ತದೆ ಇದರದ್ದು ಟೇಸ್ಟ್. ಬೇಯಿಸ್ಕೊಂಡು ಇಟ್ಟಿರುವಂತಹ ಕೆಲವು ತರಕಾರಿಗಳಿದ್ವು, ಕ್ಯಾರೆಟ್, ಆಲೂಗಡ್ಡೆ, ಬೀನ್ಸ್ ಮತ್ತು ಸ್ವಲ್ಪ ಆನಿಯನ್ ಇದೆ. ಇದನ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ. ಅವನಿಗೋಸ್ಕರ ಕುಕ್ ಮಾಡಿದ್ದಲ್ಲ, ನಮಗೆ ಅಡುಗೆ ಮಾಡುವಾಗ ಸ್ವಲ್ಪ ಕುಕ್ ಮಾಡಿದ್ದಿತ್ತು. ಅದನ್ನು ಸ್ವಲ್ಪ ಹದದಲ್ಲಿ ಉಪ್ಪು ಮತ್ತು ಖಾರ ಹಾಕಿ ತೆಗೆದಿಟ್ಕೊಳ್ತೇನೆ. ಅವನಿಗೆ ಪ್ಲೇಟನ್ನು ಈ ಥರ ಡೆಕೋರೇಟ್ ಮಾಡಿ ಕೊಟ್ಟರೆ ಇಷ್ಟಪಟ್ಟು ತಿಂತಾನೆ. ಅವನಷ್ಟಕ್ಕೆ ಅವನು ಕುತ್ಕೊಂಡು ಏನೋ ಬರೀತಾ ಇದ್ದ. ಲಕ್ಕಿಲಿ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏರೋಪ್ಲೇನ್ ಥರ ಮಾಡಿದ್ದಾನೆ ನೋಡಿ ಅಂತ ಹೇಳ್ತಿದ್ದ. ಸೊ ನೋಡಿದರೆ ಯಾವುದೋ ಒಂದು ಶೇಪ್ ನೋಡಿದರೆ ಸ್ವಲ್ಪ ಏರೋಪ್ಲೇನ್ ಥರ ಕಾಣ್ತಾ ಇತ್ತು. ನನಗೆ ಕೂಡ ಸರ್ಪ್ರೈಸ್ ಆಯಿತು, ಅವನಿಗೆ ಕೂಡ ಸರ್ಪ್ರೈಸ್ ಆಗಿದೆ ಅನಿಸುತ್ತೆ. ಇರೇಸ್ ಮಾಡಿ ಮತ್ತೆ ಮಾಡಲಿಕ್ಕೆ ಹೇಳಿದರೆ ಮತ್ತೆ ಅವನಿಗೆ ಮಾಡಲಿಕ್ಕೆ ಬರ್ತಿರಲಿಲ್ಲ. ಪಾಪ ಬೈ ಮಿಸ್ಟೇಕ್ ಆಗಿದೆ. ಬಟ್ ಅವನು ತುಂಬ ಎಕ್ಸೈಟ್ ಆಗಿದ್ದ ಅದನ್ನು ನೋಡಿ. ನಾನು ಸ್ಟಾರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದ. ಮತ್ತು ಇನ್ನೊಂದು ಪ್ಯಾನ್ ಕೇಕನ್ನು ಅದೇ ಟೈಮಲ್ಲಿ ಮಾಡ್ಕೊಳ್ತಾ ಇದ್ದಾನೆ. ನಮಗೆ ಇವತ್ತು ಮಿಲೆಟ್ ಮಾಡಿದ್ದೆ. ಅದೇ ತರಕಾರಿಗಳನ್ನು ನಾನು ತೆಗೆದಿಟ್ಟಿದ್ದೆ ಅಲ್ವಾ, ನಮಗೆ ಮಿಲೆಟಿಗೆ ಹಾಕಿರುವಂತಹ ತರಕಾರಿ ಏನಿತ್ತು ಅದನ್ನು ಸ್ವಲ್ಪ ಕುಕ್ ಮಾಡಿದಾಗ ತೆಗೆದಿಟ್ಕೊಂಡಿದ್ದೆ. ಅದಕ್ಕೇನು ಮಿಲೆಟ್ ಆ್ಯಡ್ ಮಾಡಿರಲಿಲ್ಲ, ಫಸ್ಟಿಗೆ ತೆಗೆದಿಟ್ಕೊಂಡದ್ದು. ಸೊ 2 ಪ್ಯಾನ್ ಕೇಕ್ ಕೂಡ ರೆಡಿ ಆಯಿತು. ಅವನಿಗೆ ಒಂದು ಸಲಕ್ಕೆ 2 ಪ್ಯಾನ್ ಕೇಕ್ ಸುಮಾರಷ್ಟು ಸಾಲ್ತದೆ. ಕೆಲವೊಂದು ಸಲ 2 ಪೂರ್ತಿಯಾಗಿ ತಿನ್ನೋದು ಕೂಡ ಇಲ್ಲ, ಅಂದರೆ ತರಕಾರಿ ಅದೇನಾದರೂ ಇದ್ದರೆ ಅದರಲ್ಲಿ ಸ್ವಲ್ಪ ಹೊಟ್ಟೆ ತುಂಬುತ್ತಲ್ವ. ಆದರೆ 2 ಮಾಡಿ ಇಟ್ಕೊಳ್ತೇನೆ, ಬೇಕಾದರೆ ತಿನ್ಬೋದಂತೇಳಿ. ಅವನಿಗೆ ಕೊಡುವಾಗ ಒಂದೇ ಪ್ಯಾನ್ ಕೇಕ್ ಕೊಟ್ಟಿರ್ತಾನೆ, ಹಾಗೆ ಇಡೀ ಕೊಟ್ಟಿರ್ತಾನೆ. ಅವನೇ ಕಟ್ ಮಾಡಿ ತಿನ್ನುವಾಗ ಅವನಿಗೆ ಖುಷಿ ಆಗುತ್ತೆ. 2 ಒಮ್ಮೆಲೆ ಕೊಟ್ಟರೆ ಕೆಲವೊಂದು ಸಲ ಒಂದು ಕೆಳಗೆ ಬೀಳುತ್ತಲ್ವ, ಅದಕ್ಕೋಸ್ಕರ ಒಂದು ಸೇಫ್ ಆಗಿರಲಿ ಅಂತ ಹೇಳಿ ಒಂದು ಕೊಟ್ಟಿರ್ತಾನೆ. ಒಂದು ಪೀಸ್ ನಾನೇ ಮಾಡಿ ಕೊಡ್ತಾ ಇದ್ದೇನೆ ಇಲ್ಲಿ, ಯಾಕಂದರೆ ಅವನಿಗೆ ಸ್ಟಾರ್ಟಿಂಗ್ ಮಾಡುವಾಗ ಅಷ್ಟೊಂದು ಗೊತ್ತಾಗ್ತಿರಲಿಲ್ಲ ಕಟ್ ಮಾಡೋದಕ್ಕೆ. ಇನ್ನೊಂದು ಪಾರ್ಟಿಷನಲ್ಲಿ ಏನಿಲ್ಲ, ಖಾಲಿ ಇದೆ, ಆದರೂ ಅದರಲ್ಲಿ ಸ್ವಲ್ಪ ಡಿಪ್ ಮಾಡಿ ತಿಂತಾ ಇದ್ದ. ಅವನಿಗೆ ಅದೊಂಥರ ಅಭ್ಯಾಸ. ನಾನು ಕೆಲವೊಂದು ಸಲ ಪ್ಯಾನ್ ಕೇಕ್ ಕೊಡುವಾಗ ಜೇನುತುಪ್ಪ ಆಗಿರಬಹುದು ಅಥವಾ ಹಾಲು ಏನಾದರೂ ಇದ್ದರೆ ಅದನ್ನು ಹಾಕಿ ಕೊಡ್ತೇನೆ. ಸೊ ಡಿಪ್ ಮಾಡಿ ತಿನ್ನೋದು ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ ಅವನಿಗೆ. ಸೊ ಒಂದು ಪಾರ್ಟಿಷನಲ್ಲಿ ಸ್ವಲ್ಪ ಬಿಸಿ ಮಾಡಿದಂಥ ಹಾಲಿತ್ತು, ಅದನ್ನು ಹಾಕಿ ಕೊಟ್ಟೆ, ಅದರಲ್ಲಿ ಡಿಪ್ ಮಾಡಿ ತಿನ್ನಲಿ ಅಂತ. ಈ ಒಂದು ಡಿಪ್ ಮಾಡಿ ತಿನ್ನುವಂತಹ ಪ್ರಾಸೆಸ್ ಇದೆಯಲ್ಲ, ಅದನ್ನು ಹೇಳಿಕೊಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ. 1 ವರ್ಷ 2 ತಿಂಗಳು ಆ ಟೈಮಲ್ಲೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ನಾವು ಹೇಳುವಾಗ ಡಿಪ್ ಮಾಡಿ ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಳ್ತಾರೆ. ನಾವು 1-2 ಬಾರಿ ಹೇಳಿದರೆ ಸಾಕು, ಮತ್ತು ಕ್ಯಾಚ್ ಮಾಡ್ಕೊಳ್ತಾರೆ. ಆದರೆ ಫಸ್ಟ್ ಟೈಮ್ ಅವರು ಡಿಪ್ ಮಾಡಿ ತಿನ್ನುವಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಏನೋ ಒಂದು ಮಕ್ಕಳು ಸಾಧನೆ ಮಾಡಿದಾಗೆ ಫೀಲ್ ಆಗುತ್ತೆ ನಮಗೆ. ಇವೆಲ್ಲ ಸಣ್ಣ ಸಣ್ಣ ಮೈಲ್ ಸ್ಟೋನ್, ಬಟ್ ಅವರು ಕಲಿಯುವಾಗ ಅದನ್ನು ನೋಡುವಾಗ ನಮಗೆ ಖುಷಿ ಆಗುತ್ತೆ. ಆ್ಯಂಡ್ ಅದನ್ನು
ನಾವು ಆ ಮೂಮೆಂಟಲ್ಲೇ ಎಂಜಾಯ್ ಮಾಡಬೇಕು. ಯಾಕಂದರೆ ಇವಾಗ ಅವನು ಡಿಪ್ ಮಾಡಿ ತಿನ್ನುವಾಗ ನಮ್ಗೆ ಅಷ್ಟೊಂದು ಖುಷಿ ಏನಾಗೋದಿಲ್ಲ, ಮಾಮೂಲಾಗಿ ತಿಂತಾನೆ ಅಂತ ಅನ್ನಿಸ್ತದೆ. ಬಟ್ ಫಸ್ಟ್ ಟೈಮ್ ಡಿಪ್ ಮಾಡಿ ತಿಂದಾಗ ನಮ್ಗೆ ಎಷ್ಟು ಖುಷಿ ಆಗಿತ್ತಂದರೆ, ಸೊ ಫಸ್ಟ್ ಟೈಮ್ ಕ್ರಾಲ್ ಮಾಡಲಿಕ್ಕೆ ಕಲಿಯುವಾಗ, ಫಸ್ಟ್ ಟೈಮ್ ಎದ್ದು ನಿಲ್ಲುವಾಗ, ಫಸ್ಟ್ ಟೈಮ್ ವಾಕ್ ಮಾಡುವಾಗ, ಈ ಥರ ಪ್ರತಿಯೊಂದು ಮೈಲ್ ಸ್ಟೋನನ್ನು ನಾವು ಎಂಜಾಯ್ ಮಾಡಿದರೆ ನಮ್ಮ ಪೇರೆಂಟಿಂಗ್ ತುಂಬಾ ಚೆನ್ನಾಗಿರ್ತದೆ. ಆ್ಯಂಡ್ ಅದೊಂಥರ ಮೆಮೊರೇಬಲ್ ಆಗಿರ್ತದೆ. ನಮಗೆ ಇವಾಗಲೂ ಆ ಮೂಮೆಂಟನ್ನು ನೆನೆಸ್ಕೊಂಡ್ರೆ ನಮ್ಮ ಮುಖದಲ್ಲೊಂದು ಸ್ಮೈಲ್ ಬರುತ್ತೆ. ಸೊ ನಮಗೆ ಆ ಮೆಮರೀಸ್ ಅಷ್ಟೊಂದು ಖುಷಿ ಕೊಡ್ತದೆ. ಸೊ ಪ್ರತಿಯೊಂದು ಮೂಮೆಂಟನ್ನು ನಾವು ಎಂಜಾಯ್ ಮಾಡಬೇಕು. 11 ಗಂಟೆ ಅಷ್ಟೊತ್ತಿಗೆ ನಾನು ಅವನಿಗೆ ಸ್ವಲ್ಪ ಫ್ರೂಟ್ಸ್ ಮಾತ್ರ ಕೊಟ್ಟಿದ್ದೆ, ಜಾಸ್ತಿ ಏನು ಬೇರೆ ಥಿಂಗ್ಸ್ ಎಲ್ಲ ಕೊಟ್ಟಿರಲಿಲ್ಲ. ಇದಾದಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಮಧ್ಯಾಹ್ನ ಪಲ್ಯ ಹೆಚ್ಚಾಗಿ ನಮಗೆ ಏನು ಮಾಡಿರ್ತೇವೆ ಅದನ್ನೇ ಕೊಡ್ತೇನೆ ನಾನು. ಬಟ್ ಇವತ್ತು ಸ್ವಲ್ಪ ಸಪ್ರೇಟಾಗಿ ಮಾಡುವ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ. ಹೇಗೂ ವಿಡಿಯೋ ಕೂಡ ಮಾಡ್ತಿದ್ದೇನಲ್ಲ, ನಿಮಗೆ ಕೂಡ ಐಡಿಯಾ ಬರುತ್ತೆ ಅಂಥೇಳಿ ಈ ಥರ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಒಂದು ಮೀಡಿಯಮ್ ಸೈಜಿದ್ದು ಈರುಳ್ಳಿ ಆದರೆ ಒಂದು ಅರ್ಧದಷ್ಟು ಹಾಕಿದರೆ ಚೆನ್ನಾಗಿರ್ತದೆ. ಮಕ್ಕಳಿಗೆ ಈರುಳ್ಳಿ, ಟೊಮ್ಯಾಟೊ ಮತ್ತು ತರಕಾರಿಗಳು ಏನಾದರೂ ಕೊಟ್ಟರೆ ತುಂಬ ಒಳ್ಳೆಯದವರಿಗೆ. ತೊಂಡೆಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದಾನೆ. ಬೀನ್ಸ್, ತೊಂಡೆಕಾಯಿ, ಬೆಂಡೆಕಾಯಿ, ಹೀರೆಕಾಯಿ, ಈ ಥರ ಎಲ್ಲ ರೀತಿಯ ತರಕಾರಿಗಳನ್ನು ಕೊಡಬೇಕು. ಇದೇ ಥರ ನಾವು ಯಾವ ತರಕಾರಿಯನ್ನಾದರೂ ಮಾಡಬಹುದು. ಇದೊಂದು ತೊಂಡೆಕಾಯಿಯಲ್ಲಿ ರೆಸಿಪಿ ತೋರಿಸ್ತಾ ಇದ್ದೇನೆ. ತೊಂಡೆಕಾಯಿ ಹಾಕಿ ಆದಮೇಲೆ ನಾನು ಖಾರಕ್ಕೆ ಪೆಪ್ಪರ್ ಹಾಕ್ತಾ ಇದ್ದೇನೆ ಮತ್ತು ಉಪ್ಪು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ 1-2 ನಿಮಿಷ ಹಾಗೆ ಬಿಟ್ಟು ಅದಾದಮೇಲೆ ನೀರು ಹಾಕಿ ಕುಕ್ ಮಾಡ್ಕೊಳ್ತಾ ಇದ್ದೇನೆ. ಇದೇ ಥರ ನಮಗೆ ಯಾವುದು ಇಷ್ಟ ಅಥವಾ ಮಗುವಿಗೆ ಯಾವುದನ್ನು ಕೊಡಬೇಕು ಅದನ್ನು ನಾವು ಮಾಡ್ಕೊಳ್ಬಹುದು. ಇದೇ ರೆಸಿಪಿನ ಫಾಲೋ ಮಾಡಿದ್ರಾಯಿತು. ಅದು ಕುಕ್ ಆಗುವವರೆಗೆ ವೆಯ್ಟ್ ಮಾಡಬೇಕು. ಈ ಥರ ಆಗುತ್ತೆ. ಕುಕ್ ಆಗಿದೆ, ಕಂಪ್ಲೀಟಾಗಿ ಚೆನ್ನಾಗಿ ಕುಕ್ ಆಗುವವರೆಗೆ ವೆಯ್ಟ್ ಮಾಡಬೇಕು. ಮಕ್ಕಳಿಗೆ ಎಲ್ಲ ಹಲ್ಲುಗಳು ಇರೋದಿಲ್ಲ ಅಲ್ವಾ, ಹಾಗಾಗಿ ನಾವು ಜಾಸ್ತಿ ಕುಕ್ ಮಾಡಿ ಕೊಟ್ರೇ ಚೆನ್ನಾಗಿರ್ತದೆ ಅವರಿಗೆ ತಿನ್ನೋದಕ್ಕೆ. ಸ್ವಲ್ಪ ಕೊಬ್ಬರಿ ಕೂಡ ಹಾಕ್ಕೊಂಡೆ, ತೆಂಗಿನ ತುರಿ ಹಾಕ್ಕೊಂಡು ಮತ್ತೆ 1-2 ನಿಮಿಷ ಕುಕ್ ಮಾಡ್ಕೊಂಡ್ರಾಯಿತು. ಪಲ್ಯ ರೆಡಿ ಆಗಿದೆ. ಖಾರಕ್ಕೆ ಬೇಕಾದರೆ ಹಸಿಮೆಣಸಿನಕಾಯಿ ಕೂಡ ಯೂಸ್ ಮಾಡಬಹುದು. ಆದರೆ ಕೆಲವೊಂದು ತುಂಬ ಖಾರ ಇರುತ್ತಲ್ವ, ಉರಿ ಥರ ಇರುತ್ತೆ. ಅದಕ್ಕೋಸ್ಕರ ನಾನು ಪೆಪ್ಪರ್ ಚೂಸ್ ಮಾಡ್ತೇನೆ ಹೆಚ್ಚಾಗಿ. ಈ ಥರ ಸ್ವಲ್ಪ ಪಲ್ಯ ಮಾಡೋದಾದರೆ ಅನ್ನ, ಅದರ ಜೊತೆಗೆ ಈ ಪಲ್ಯವನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿನೇ ಕೊಡ್ತೇನೆ. ತರಕಾರಿ ತುಂಬ ಜಾಸ್ತಿನೇ ಕೊಟ್ಟರೆ ಒಳ್ಳೆಯದು ಮಕ್ಕಳಿಗೆ. ನಾವು ಚಿಕನ್ ಕೂಡ ಕುಕ್ ಮಾಡಿದ್ವಿ ಇವತ್ತು. ಸೊ 1 ಪೀಸ್ ಚಿಕನನ್ನು ಕೊಡ್ತಾ ಇದ್ದೇನೆ. ಹೆಚ್ಚಾಗಿ ಮಧ್ಯಾಹ್ನ ಕೊಡ್ತೇನೆ ಚಿಕನ್. ರಾತ್ರಿ ಕೂಡ ಕೊಡ್ತೇನೆ ಕೆಲವೊಂದು ಸಲ, ಆದರೆ ಹೆಚ್ಚಾಗಿ ನಾವು ಚೂಸ್ ಮಾಡೋದು ಮಧ್ಯಾಹ್ನ. ಜಾಸ್ತಿ ಕೊಡೋದಿಲ್ಲ, 1 ಅಥವಾ 2 ಪೀಸ್. ಇಷ್ಟು ದೊಡ್ಡ ಪೀಸ್ ಆದರೆ ಒಂದೇ ಕೊಡ್ತೇನೆ, ಬೇರೆ ಪಲ್ಯ ಕೂಡ ಇರುತ್ತಲ್ವ. ಆ್ಯಂಡ್ ವಾರದಲ್ಲಿ 1 ಬಾರಿ ಅಥವಾ ಜಾಸ್ತಿ ಅಂದರೆ 2 ಬಾರಿ ಅಷ್ಟೇ. ಹೆಚ್ಚಾಗಿ ಅಂದರೆ ನಾನು ಯಾವತ್ತೂ ತೋರಿಸಲಿಲ್ಲ ಅವನಿಗೆ ಯಾವ ಥರ ಚಿಕನನ್ನು ಕೊಡ್ತೇನೆ ಅಂಥೇಳಿ. ಸೊ ಇವತ್ತು ತೋರಿಸ್ತಾ ಇದ್ದೇನೆ. ಚಿಕನ್ ಆದಷ್ಟು ಕಡಿಮೆ ಮಸಾಲ, ಕಡಿಮೆ ಖಾರ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕುಕ್ ಮಾಡ್ಕೊಂಡಿರ್ತೇನೆ. ಅದನ್ನು ಅವನಿಗೆ ಕೊಡ್ತೇನೆ. ಮತ್ತು ಈ ಥರ ನಾನೇ ಅದರದ್ದು ಬೋನ್ ಏನೆಲ್ಲ ಇರುತ್ತೆ ಅದನ್ನು ತೆಗೆದು ಬಿಡಿಸಿ ಕೊಟ್ಟಿರ್ತೇನೆ. ಒಂದೇ ಸಲ ದೊಡ್ಡ ಪೀಸ್ ಅವ್ರ ಬಾಯಿಗೆ ಹಾಕ್ಕೊಂಡ್ರೆ ಕೂಡ ಕಷ್ಟ. ಅವನೇ ತಿನ್ನೋದ್ರಿಂದ ನಾವು ಆದಷ್ಟು ಬಿಡಿಸಿ ಕೊಟ್ರೇ ಚೆನ್ನಾಗಿರ್ತದೆ. ಒಂದೊಂದೇ ಪೀಸ್ ಹೆಕ್ಕಿ ತಿನ್ನೋದಕ್ಕೆ ಸುಲಭ ಆಗುತ್ತೆ ಅವನಿಗೆ. ಬೆಳಗ್ಗೆ ತಿಂಡಿ ಆದಮೇಲೆ ಸ್ನಾನ ಮಾಡಿ ಫ್ರೂಟ್ಸ್ ಎಲ್ಲ ತಿಂದು ನಿದ್ದೆ ಮಾಡಿದ್ದ. ಇವಾಗ ಜಸ್ಟ್ ಎದ್ದ ಒಂದು 10-15 ನಿಮಿಷ ಆಯಿತು. ಸೊ ಸ್ವಲ್ಪ ನಿದ್ದೆ ಮೂಡಲ್ಲೇ ಇದ್ದ, ಆದರೆ ಊಟದ ಟೈಮ್ ಆಗಿತ್ತು. ಸೊ ಊಟ ಕೊಡ್ತಾ ಇದ್ದಾನೆ. ಅವನ ಎದುರಿಗೆ ನಾನು ಏನು ಇಟ್ಟಿದ್ದೇನೆ ಅದು ಅನ್ನ ಮಾಡುವಾಗ ಅದರದ್ದು ನೀರಿರುತ್ತಲ್ವ, ನಾವು ಬ್ರೌನ್ ರೈಸ್ ತಿಂತೇವೆ ಅದರದ್ದು ನೀರಿರುತ್ತಲ್ವ, ಅದನ್ನು ಸ್ವಲ್ಪ ಕೊಡ್ತೇನೆ. ಇದು ತುಂಬ ಒಳ್ಳೆಯದು, ಹೆಲ್ತ್ಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅವನಿಗೆ ಕೂಡ ಇಷ್ಟ ಆಗುತ್ತೆ. ಚಿಕ್ಕ ವಯಸ್ಸಿಂದನೂ ಅಭ್ಯಾಸ ಮಾಡಿದ್ದೇನೆ. ಸೊ ಒಂದು 3-4 ಸ್ಪೂನ್ ಅಷ್ಟು ಕುಡಿತಾನೆ ಕೆಲವೊಂದು ಸಲ ಇಲ್ಲ, ಕಂಪಲ್ಸರಿ ಏನೂ ಇಲ್ಲ, ಬಟ್ ಸ್ವಲ್ಪ ಕೊಡ್ತೇನೆ. ಅವನು ರೈಸ್ ಬಿಸಿ ಇದೆಯಾ ಇಲ್ವಾ ಅಂಥೇಳಿ ಚೆಕ್ ಮಾಡ್ತಾ ಇದ್ದಾನೆ. ರೈಸ್ ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ. ಕೆಳಗೆ ಬಿದ್ದರೂ ಪರವಾಗಿಲ್ಲ, ವೇಸ್ಟ್ ಆಗುತ್ತೆ. ಆದರೆ ಅವನಿಗೆ ತುಂಬ ಕಡಿಮೆ ಹಾಕಿದರೆ ಕೆಲವೊಮ್ಮೆ ಕೈಗೆ ಸಿಗೋದಿಲ್ಲ ಅವನು ತಿನ್ನೋದಕ್ಕೆ. ನಾನ್ ವೆಜ್ ಕೂಡ ತುಂಬಾ ಇಷ್ಟಪಟ್ಟು ತಿಂತಾನೆ. ತರಕಾರಿಗಳನ್ನು ಎಷ್ಟು ಇಷ್ಟಪಟ್ಟು ತಿಂತಾನೋ ನಾನ್ ವೆಜ್ಜನ್ನು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾನೆ. ನಾನ್ ವೆಜ್ಜಲ್ಲಿ ನಾನು ಅವನಿಗೆ ಚಿಕನ್, ಮೊಟ್ಟೆ ಜೊತೆಗೆ ಮೀನು ಕೂಡ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಮೀನಂದರೆ ನಮಗೆ ಗೊತ್ತಿರುವಂತಹ ಮೀನನ್ನು ಮಾತ್ರ ಕೊಡೋದು. ನಾವು ಕೂಡ ತುಂಬ ವೆರೈಟೀಸ್ ಏನು ಮನೆಗೆ ತರೋದಿಲ್ಲ. ಹಾಗಾಗಿ ಗೊತ್ತಿರುವಂತಹ ಮೀನನ್ನು ಕೊಟ್ಟರೆ ಅವನು ಕೂಡ ಆರಾಮಾಗಿ ತಿಂತಾನೆ. ಕೆಲವೊಂದು ಸಲ ತುಂಬ ಗ್ಯಾಪ್ ಆದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಫೇಸಸ್ ಮಾಡ್ತಾನೆ ಮೀನಿಗೆ. ನಾವು ಕೂಡ ಅಪರೂಪ ತರೋದು. ಹಾಗಾಗಿ ಚಿಕನ್ ಆದರೆ ನಾವು ಜಾಸ್ತಿ ತರ್ತಾ ಇರ್ತೇವೆ. ಹಾಗಾಗಿ ಅವನಿಗೆ ಕೂಡ ಅಭ್ಯಾಸ ಇದೆ. ಅದು ಕುಕ್ ಮಾಡುವಾಗ ಅದರಲ್ಲಿ ಬರುವಂತಹ ಸ್ಮೆಲ್ಲಲ್ಲೇ ಅವನಿಗೆ ಗೊತ್ತಾಗುತ್ತೆ ಇವತ್ತು ಚಿಕನ್ ಕುಕ್ ಮಾಡ್ತಿದ್ದಾರೆ ಅಂಥೇಳಿ. ಸೊ ನಾನ್ ವೆಜ್ಜನ್ನು ಕೂಡ ಪರವಾಗಿಲ್ಲ, ಆರಾಮಾಗಿ ತಿಂತಾನೆ.
ನಾನು ಆವಾಗಲೇ ಹೇಳಿದಾಗೆ ಅನ್ನ ಕುಕ್ ಮಾಡುವಾಗ ಅದ್ರದ್ದು ನೀರಿರುತ್ತಲ್ವ ಅನ್ನದ್ದು ಅದನ್ನೇ ಕೊಡ್ತೇನೆ ಊಟ ಮಾಡುವಾಗ ಕೂಡ. ಕೆಲವೊಂದು ಸಲ ನಾವು ನೀರು ಕೊಡಬೇಕಾಗ್ತದೆ ಮಕ್ಕಳಿಗೆ, ನುಂಗೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅನ್ನಿಸುವಾಗ ನಾನು ಅನ್ನದ ಜೊತೆ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ತೇನೆ ಕೆಲವೊಂದು ದಿನ ಹಾಗೆ ತಟ್ಟೆಯಲ್ಲಿ ಕೂಡ ಅವನಿಗೆ ಕುಡಿಯೋದಕ್ಕೆ ಕೊಡ್ತೇನೆ. ಸುಮಾರು ಹೊತ್ತು ಅವನಿಗೆ ಇಷ್ಟ ಬರುವ ಹಾಗೆ ಒಂದೊಂದೇ ತರಕಾರಿ ಆಗಿರಬಹುದು ಅಥವಾ ಏನೋ ಒಂದು ಪ್ಲೇಟಲ್ಲಿದೆ ಅದನ್ನು ಹೆಕ್ಕಿ ತಿಂದು ಅದನ್ನು ಫ್ಲೇವರನ್ನು ಅವನು ಎಂಜಾಯ್ ಮಾಡ್ತಾನೆ. ಅವನಿಗೆ ಕೂಡ ಅದು ಇಷ್ಟ ಆಗುತ್ತೆ, ಬೇರೆ ಬೇರೆ ಥರದ್ದು ಫ್ಲೇವರ್ ಕೂಡ ಗೊತ್ತಾಗುತ್ತೆ. ಕೆಲವೊಂದು ಸಲ ನಾನು ಅವನಿಗೆ ಟೆಸ್ಟ್ ಮಾಡೋದಿದೆ, ಕಣ್ಣು ಮುಚ್ಚಿ ಬಾಯೊಳಗೆ ಏನಾದರೂ ಹಾಕಿದೇನಂತ ಹೇಳು ಅಂತ. ಅಂದರೆ ಎಲ್ಲ ಗೊತ್ತಾಗೋದಿಲ್ಲ, ಅಟ್ಲೀಸ್ಟ್ ಆರೆಂಜ್ ಹಾಕಿ ಇದೇನು ಅಂತ ಕೇಳಿದ್ರೆ ಅವನು ಆರೆಂಜ್ ಅಂತ ಹೇಳ್ತಾನೆ, ದ್ರಾಕ್ಷಿ ಹೇಳ್ತಾನೆ. ಆ್ಯಪಲೆಲ್ಲ ಅವನಿಗೆ ಕೆಲವೊಂದು ಸಲ ಕನ್ಫ್ಯೂಷನ್ ಆಗುತ್ತೆ. ಆದರೆ ಕ್ಯಾರೆಟ್, ಬೀನ್ಸ್ ಇವೆಲ್ಲ ಗೊತ್ತಾಗುತ್ತೆ. ನಾನು ಜಾಸ್ತಿ ಅವನಿಗೆ ಏನನ್ನು ಕೊಟ್ಟು ಅಭ್ಯಾಸ ಇದೆ, ಅದನ್ನು ಕೊಟ್ಟು ಇದೇನು ಅಂತ ಕೇಳಿದರೆ ಅವನಿಗೆ ಆರಾಮಾಗಿ ಗೊತ್ತಾಗುತ್ತೆ. ಅವನು ಊಟ ಮಾಡುವಾಗ ಇವತ್ತು ಸಂಜೆವರೆಗೆ ಅದು ಆಗುವ ರೀತಿ ಕಾಣ್ತಾ ಇರಲಿಲ್ಲ. ಸೊ ಮಧ್ಯ ನಾನು ಕೂಡ ಸ್ವಲ್ಪ ಊಟ ಮಾಡಿಸ್ತಾ ಇದ್ದೆ. ಹಾಗೆ ನಮ್ಮದು ಮಧ್ಯಾಹ್ನದ ಊಟ ಆಯಿತು. ಊಟ ಎಲ್ಲ ಆದಮೇಲೆ ನಮ್ಮದು ಸ್ವಲ್ಪ ಆಟದ ಟೈಮ್ ಇದ್ದೇ ಇರುತ್ತೆ. ಒಂದೇರು ಕೊಡ್ತೀನಿ ಕಲರ್ ಆರುಷ್. ಓಕೆ, ಅಮ್ಮ ಕೊಡ್ತೀನಿ. ಐಸ್ ಆರುಷ್. ಒಂದೇರು ಕೊಡ್ತೀನಿ. ಓ ಮಾಮ, ಓ ಮಾಮ. ಓಕೆ, ಸೇಮ್. ಈ ಒಂದು ಕ್ರೇಯಾನ್ಸ್ ತಗೊಂಡು ನಾನು ಸುಮಾರು ಸಮಯ ಆಯಿತು. ತೊಗೊಂಡಾಗ ನಿಮ್ಮ ಜೊತೆ ಶೇರ್ ಕೂಡ ಮಾಡಿದ್ದೆ. ಇನ್ನು ನೋಡಿ ಈ ಥರ ಇದೆ, ತುಂಬ ಕಲರ್ ಕೊಡ್ತಾನೆ, ಆದರೆ ಅಷ್ಟೊಂದು ಬೇಗ ಕರಗಿ ಹೋಗೋದಿಲ್ಲ, ಜೊತೆಗೆ ಕಟ್ ಕೂಡ ಆಗೋದಿಲ್ಲ. ಕೆಲವೊಂದು ಸಲ ಹಿಡ್ಕೊಂಡು ನೆಲಕ್ಕೆ ಜೋರಾಗಿ ಬಡಿತಾನೆ, ಆವಾಗ ಸಣ್ಣ ಸಣ್ಣ ಪೀಸಸ್ ಕಟ್ ಆಗ್ತದಷ್ಟೇ, ಮತ್ತು ತುಂಬ ದೊಡ್ಡದೊಂದು ಬ್ರೇಕ್ ಅಂತ ಆಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಬಾಳಿಕೆ ಬಂದಿದೆ ಅಂತ ಹೇಳಬಹುದು. ಅವನಿಗೆ ಹಿಡ್ಕೊಳ್ಳಿಕ್ಕೆ ಕೂಡ ತುಂಬಾ ಚೆನ್ನಾಗಿರುವಂತಹ ಒಂದು ಗ್ರಿಪ್ ಇದು. ಅವನ ಕೈಗೆ ಹೇಗೆ ಬೇಕು ಅದೇ ಥರ ಶೇಪಲ್ಲಿದೆ. ಅವನು ಇಷ್ಟಪಟ್ಟು ಇದನ್ನು ಯೂಸ್ ಮಾಡ್ತಾನೆ. ನಿಮ್ಗೆ ಯಾರಿಗಾದರೂ ಇಷ್ಟ ಇದ್ದರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ಮಕ್ಕಳಿಗೆ ನಾವು ಕಲರಿಂಗ್ ಆಗಿರಬಹುದು, ಯಾವುದೇ ಒಂದು ಈ ಥರ ಹೊಸ ಆ್ಯಕ್ಟಿವಿಟಿಯನ್ನು ಸ್ಟಾರ್ಟ್ ಮಾಡುವಾಗ ತುಂಬ ಇಂಟ್ರೆಸ್ಟ್ ಇರೋದಿಲ್ಲ. ನಾವೊಂದು ಅರ್ಧ ಗಂಟೆ ಕೂತ್ಕೊಂಡು ಕಲರ್ ಕೊಡು ಅಂತ ಹೇಳೋದಕ್ಕಿಂತ ಇದು ಟಾರ್ಟಾಯ್ಸ್, ಇದು ಗ್ರಾಸ್, ಅದರಲ್ಲಿ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಇದಕ್ಕೆ ಈ ಥರ ಕಲರ್ ಕೊಡುವ, ಅಥವಾ ನಾವು ಕೂಡ ಒಂದು ಕ್ರೇಯಾನ್ ಇಟ್ಕೊಂಡು ನಾವು ಕೂಡ ಸ್ವಲ್ಪ ಕಲರ್ ಕೊಡೋದು, ಅವರು ಕೂಡ ಕಲರ್ ಕೊಡೋದು, ಆ ಥರ ಎಲ್ಲ ಇದ್ದರೆ ಅವ್ರಿಗೆ ಕೂಡ ಇಷ್ಟ ಆಗುತ್ತೆ. ತುಂಬ ಇಂಟ್ರ್ಯಾಕ್ಟಿವ್ ಆಗಿತ್ತು. ಜೊತೆಗೆ ನಾವು ಕೂಡ ಅವ್ರ ಜೊತೆ ಆಟ ಆಡ್ತಾ ಅವ್ರ ಜೊತೆ ಮಾತಾಡ್ತಾ ಇರಬೇಕು. ನಾವು ನಮ್ಮಷ್ಟಕ್ಕೆ ನಮ್ಮ ಕೆಲಸ ಮಾಡ್ಕೊಂಡಿದ್ರೆ ಕೆಲವೊಂದು ಸಲ ಅವರಿಗೆ ಇಷ್ಟ ಆಗುವಂತಹ ಒಂದು ಸಿಚುವೇಶನ್ ಕಡಿಮೆ ಇರುತ್ತೆ. ಸೂಪರ್. ಡಾಟ್ ಪಾಡುವ ರೇ, ಡಾಟ್ ಪಾಡು ಎಡ್ಡೆ ಮಾಡ್ತದ. ಡಾಟ್ ಪಾಡಿ. ಅಂಚೆ ಪಾಡಿ, ಬಾಯ್ ಪಾಡಿ. ಅಂಚೆ ಪಾಡಿ ಪಾಡಿ. ಡಾಟ್ ಪಾಡ್ಲಿ. ಸ್ಟಾರ್, ಡು ಯು ವಾಂಟ್ ಸ್ಟಾರ್? Star. 2 you want? Star. 3 star you want? Yes. 4. Done. 5. Maximum only 5 we can give, okay? 6. No 6, only 5. No 6. No 6. Only 5. ಯಾವುದೇ ಒಂದು ಕಾಲದಲ್ಲಿ ಅಂದರೆ ಯಾವುದೇ ಒಂದು ಸೀಸನಲ್ಲಿ ನಾವು ಮಕ್ಕಳಿಗೆ ನೀರಾಗಿರಬಹುದು ಅಥವಾ ತಿಂಡಿ, ಊಟ, ಹಣ್ಣು, ಹಂಪಲು, ತರಕಾರಿ ಎಲ್ಲವನ್ನು ಅವರಿಗೆ ಎಷ್ಟು ಬೇಕು ಅಷ್ಟು ಅವರಿಗೆ ಕೊಡಲೇಬೇಕು. ಆವಾಗ ಅವರು ಸ್ವಲ್ಪ ಹೆಲ್ದಿಯಾಗಿ ಇರೋದಕ್ಕೆ ಆಗುತ್ತೆ ಅಂತ ನನ್ನದೊಂದು ಭಾವನೆ.
ಅದರ ಮೇಲೂ ಇವಾಗ ಸಮ್ಮರ್ ಅಲ್ವಾ, ಹಾಗಾಗಿ ಬೇಸಿಗೆಗಾಲದಲ್ಲಂತೂ ನೀರನ್ನೊಂದು ನಾವು ಸ್ಕಿಪ್ ಮಾಡುವ ಹಾಗೇ ಇಲ್ಲ. ನಾವು ಯಾವಾಗ ನೀರು ಕುಡಿತೇವೆ ಆವಾಗ ಅವ್ರಿಗೆ ಕೂಡ 1-2 ಸ್ಪೂನ್ ಆಗುವಷ್ಟು ಕುಡಿದ್ರೂ ಪರವಾಗಿಲ್ಲ, ಸ್ವಲ್ಪ ಅಭ್ಯಾಸ ಮಾಡಿಸಬೇಕು. ನಾವು ಕುಡಿಯುವಾಗ, ನಾವು ತಿನ್ನುವಾಗ ಮಕ್ಕಳು ಕೂಡ ಅಂದರೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಅವರೊಬ್ಬರಿಗೆ ಕೊಡೋದನ್ನು ಬಿಟ್ಟು ನಾವು ಕೂಡ ಅವ್ರ ಜೊತೆಗೆ ಸೇರಿಕೊಂಡು ತಿಂದರೆ ಕುಡಿದ್ರೆ ಅವ್ರಿಗೆ ಕೂಡ ಖುಷಿಯಾಗುತ್ತೆ. ಸೊ ಇಲ್ಲಿ ನೀರನ್ನು ಕುಡಿಸ್ತಾ ಇದ್ದೇನೆ ನಮ್ಮ ಆರುಷ್ಗೆ. అప్పుడు అగ్గిండి ఆయనకైతే ఉన్నాయి కోర్పుజి బొక్క బుక్ ఆరో ಚಿಕ್ಕ ಮಕ್ಕಳಿರುವಂತಹ ಮನೆಯಲ್ಲಿ ಈ ಥರ ಇದ್ದೇ ಇರುತ್ತೆ. ನಮ್ಮ ಆರುಷ್ ಕೂಡ ಹೀಗೆ ಮಾಡ್ತಾನೆ, ತುಂಬ ಬಾರಿ ಮಾಡ್ತಾನೆ. ಕೆಲವೊಂದು ಸಲ ನನಗೆ ಒರೆಸಿ ಕ್ಲೀನ್ ಮಾಡಿಯೇ ಸುಸ್ತಾಗುವಂತಹ ದಿನ ಕೂಡ ಇದೆ. ಇಲ್ಲಿ ನಾನು ಸ್ವಲ್ಪ ನೀರು ಕೊಟ್ಟಿದ್ದೇನೆ, ಆವಾಗಲೇ ಕೆಳಗಡೆ ಹಾಕಿಬಿಟ್ಟಿದ್ದಾನೆ. 3-4 ಬಗೆಯ ಬಟ್ಟೆಯನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಟೇಬಲ್ ಒರೆಸೋದಕ್ಕೆ, ನೆಲ ಒರೆಸೋದಕ್ಕೆ, ಚೇರ್ ಒರೆಸೋದಕ್ಕೆ, ಹೀಗೆ ನಾನು ಸುಮಾರಷ್ಟು ಬಗೆಯ ಬಟ್ಟೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೇನೆ. ಯಾಕಂದರೆ ಒಂದು ಕಡೆ ಒರೆಸಿದ್ರಲ್ಲಿ ಇನ್ನೊಂದು ಕಡೆ ಒರೆಸಿದ್ರೆ ಅದು ಅಷ್ಟೊಂದು ಕ್ಲೀನ್ ಆಗಿರೋದಿಲ್ಲ ಅಲ್ವಾ. ಹಾಗೆ ಬೇರೆ ಬೇರೆ ಥರ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತಾನೆ. ಅವನು ಎಲ್ಲಿ ಗಲೀಜು ಮಾಡ್ತಾನೆ ಅಂತ ಹೇಳೋದಕ್ಕೆ ಕೂಡ ಆಗೋದಿಲ್ಲ. ಸೊ ಟೇಬಲನ್ನೊಂದು ಕ್ಲೀನ್ ಮಾಡಿದೆ. ಅಷ್ಟು ಹೇಳುವಾಗ ಮತ್ತೆ ಅವನಿಗೆ ಆ ಬಟ್ಟೆ ಬೇಕು ಅಂಥೇಳಿ ಹಠ. ನೀರು ಕುಡಿದ್ರೆ ಕೊಡ್ತೇನೆ ಅಂತ ಹೇಳಿದೆ. ಸೊ ನೀರು ಕುಡಿತಾ ಇದ್ದಾನೆ. ಈ ಥರ ಏನಾದರೂ ಒಂದು ಸಣ್ಣ ಪುಟ್ಟ ಕಂಡೀಷನ್ ಅಂದರೆ ಸ್ವಲ್ಪ ಫನ್ನಿಯಾಗಿ ಕೂಡ ಇರುತ್ತೆ. ಕಂಡೀಷನ್ ಇಲ್ಲಾದರೆ ಕೂಡ ಕುಡಿತಾನೆ ನಾನು ಕುಡಿಯುವಾಗ. ಬಟ್ ಇವತ್ತು ಬಟ್ಟೆ ಬೇಕು ಅಂತ ಕೇಳಿದ, ಆದರೆ ನೀನು ನೀರು ಕುಡಿದ್ರೆ ಬಟ್ಟೆ ಮತ್ತೆ ಕೊಡ್ತೇನೆ ಅಂತ ಹೇಳಿದೆ. ಸೊ ನೀರನ್ನು ಚೆನ್ನಾಗಿ ಕುಡಿತಾ ಇದ್ದಾನೆ. ಇಲ್ಲಿ ಜಾಸ್ತಿ ಕೊಡೋದಿಲ್ಲ, 1-2 ಸ್ಪೂನ್ ಆಗುವಷ್ಟು ಮಾತ್ರ ಕೊಡ್ತೇನೆ. ಈ ಥರ ಹೆಚ್ಚಾಗಿ ಓಪನ್ ಕಪ್ಪಲ್ಲೇ ಕುಡಿಯೋದವನು ನೀರನ್ನು. ಮನೆಯಲ್ಲಿ ಬಾಟ್ಲೆಲ್ಲ ಯೂಸ್ ಮಾಡೋದು ಅಪರೂಪ. ಹೊರಗಡೆ ಹೋದಾಗ ಮಾತ್ರ ಜಾಸ್ತಿ ಬಾಟ್ಲೆಲ್ಲ ಯೂಸ್ ಮಾಡ್ತೇನೆ. ಕ್ಲೀನಿಂಗ್ ಅಂದರೆ ನಾನು ಮಾಡಿದರೆ ಅವನು ಕೂಡ ಮಾಡೇ ಮಾಡ್ತಾನೆ. ಅವನಿಗೆ ಇಷ್ಟ ಕೂಡ ಆಗುತ್ತೆ. ಈ ಥರ ಏನಾದರೂ ಬಟ್ಟೆಯನ್ನೆಲ್ಲ ಕೊಟ್ಟರೆ ಒರೆಸ್ತಾ ಇರ್ತಾನೆ. ಡಸ್ಟಿಂಗ್ ಎಲ್ಲ ಮಾಡುವಾಗ ನಾವು ಕೆಲವೊಂದು ಬ್ರಷ್ ಎಲ್ಲ ಯೂಸ್ ಮಾಡ್ತೇವಲ್ವ, ಅದನ್ನು ಕೂಡ ಹಿಡ್ಕೊಂಡು ಆ ಥರ ಕ್ಲೀನ್ ಮಾಡ್ತಾ ಕೂತ್ಕೊಳ್ತಾನೆ ಸ್ವಲ್ಪ ಹೊತ್ತು. ಈ ಟೈಮಲ್ಲಿ ನನಗೆ ಏನಾದರೂ ಕೆಲಸ ಇದ್ದರೆ ಮಾಡಬಹುದು. ಸಂಜೆ ಆಗಿದೆ. ಇವತ್ತು ಸಂಜೆಗೆ ಅವನಿಗೆ ಜಾಸ್ತಿ ಏನು ನಾನು ತಿಂಡಿ ಕೊಡೋದಿಲ್ಲ, ಫ್ರೂಟ್ಸ್ ಮಾತ್ರ ಕೊಡೋದಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ. ಯಾಕಂದರೆ ಮಧ್ಯಾಹ್ನ ಊಟ ಕೂಡ ಚೆನ್ನಾಗೇ ಮಾಡಿದ್ದ, ಹಾಗೆ ಚಿಕನ್ ಕೂಡ ಇತ್ತಲ್ವ. ಡೈಜೆಷನ್ ನಾರ್ಮಲಾಗಿ ಆರಾಮಾಗಿ ಆಗುತ್ತೆ ಮಕ್ಕಳಿಗೆ, ಅಂದರೆ ನಾವು ತೀರಾ ವಿಪರೀತ ಕೊಡೋದಿಲ್ಲ ಅಲ್ವಾ. ಹಾಗಾಗಿ ಡೈಜೆಷನ್ ಚೆನ್ನಾಗೇ ಆಗಿರುತ್ತೆ. ಒಂದು ವೇಳೆ ಆಗಲಿಲ್ಲ ಅಂತ ಇದ್ದರೆ ಸುಮ್ಮನೆ ಪ್ರಾಬ್ಲಮ್ ಯಾಕಂತ ಹೇಳಿ ಈ ಥರ ಫ್ರೂಟ್ಸ್ ಏನಾದರೂ ಕೊಟ್ರೆ ಚೆನ್ನಾಗಿರ್ತದೆ ಚಿಕನ್ ಎಲ್ಲ ತಿಂದ ದಿನ. ಅದಲ್ಲದೆ ಮತ್ತೆ ಅವನಿಗೆ ಹಸಿವು ಅಂತ ಆದರೆ ಅವನೇ ಕೇಳ್ತಾನಲ್ವ, ಆವಾಗ ಬೇಕಾದರೆ ಬೇರೆ ಏನಾದರೂ ಮಾಡಿ ಕೊಡಬಹುದು. ಸೊ ಇವಾಗ ನಾನು ಅವನಿಗೊಂದು ಆರೆಂಜ್ ಕೊಡೋದಂತ ಹೇಳಿ ಆರೆಂಜನ್ನು ಓಪನ್ ಮಾಡ್ತಾ ಇದ್ದೇನೆ. ಓಪನ್ ಮಾಡಿ ಅದರದ್ದು ಹೊರಗಡೆ ಏನು ಸಿಪ್ಪೆ ಇರುತ್ತಲ್ವ ಅದನ್ನು ಕೂಡ ತೆಗಿತೇನೆ. ಅಂದರೆ ಕಂಪ್ಲೀಟ್ ಹೊರಗಡೆ ಸಿಪ್ಪೆ ಅಲ್ಲ, ಒಂದೊಂದು ಎಸಳಲ್ಲೂ ಒಂದು ಸ್ವಲ್ಪ ಸ್ವಲ್ಪ ತೆಳ್ಳಗಿರುವಂತಹ ಒಂದು ಸಿಪ್ಪೆ ಇರುತ್ತಲ್ವ ಅದನ್ನು ತೆಗೆದು ಸ್ವಲ್ಪ ಬಿಡಿಸಿ ಅದರಲ್ಲೇನಾದರೂ ಬೀಜಗಳೇನಾದರೂ ಇದ್ದರೆ ಅದನ್ನೆಲ್ಲ ತೆಗೆದು ಓಪನ್ ಮಾಡಿ ಕೊಡ್ತೇನೆ ಅವನಿಗೆ. ಕೆಲವೊಂದು ಸಲ ಸೀಡ್ಲೆಸ್ ಬರುತ್ತಲ್ವ, ಅದನ್ನು ತುಂಬ ಚಿಕ್ಕ ಚಿಕ್ಕ ಹೆಸರಿಳಿದ್ರೆ ನಾನು ಹಾಗೆ ತಿನ್ನೋದಕ್ಕೆ ಕೊಡ್ತೇನೆ. ಇಲ್ಲದಿದ್ದರೆ ಕಟ್ ಮಾಡಿಯೇ ಕೊಡೋದು. ಎಷ್ಟಂದರೂ ಸೇಫ್ ಅಲ್ವಾ ಈ ಥರ ಕೊಟ್ಟರೆ. ಒಂದು ಸ್ವಲ್ಪ ದೊಡ್ಡವರಾದಮೇಲೆ ಅವರಿಗೆ ಆರಾಮಾಗಿ ತಿಳ್ಕೊಳ್ತಾರೆ ಅವ್ರು ಹೇಗೆ ತಿನ್ನಬೇಕು ಯಾವುದನ್ನು ಅಂತ ಹೇಳಿ. ಆದರೆ ಇವಾಗಲೇ ನಾವು ಅದನ್ನು ಕೂಡ ತಿಳ್ಕೊಳ್ಬೇಕು ಅಂತ ಹೇಳಿ ರಿಸ್ಕ್ ತಗೊಳ್ಳೋದಕ್ಕಿಂತ ಈ ಥರ ಓಪನ್ ಮಾಡಿ ಕೊಟ್ರೆ ನಮಗೆ ಕೂಡ ಸ್ವಲ್ಪ ಭಯ ಕಡಿಮೆ ಇರುತ್ತೆ ಮತ್ತು ರಿಸ್ಕ್ ಕೂಡ ಕಡಿಮೆ ಇರುತ್ತೆ ಅಂತ ಹೇಳಬಹುದು. ಜ್ಯೂಸ್ ಬರ್ ನಾನು ಸ್ವಲ್ಪ ಅದನ್ನು ಹಿಂಡಿ ಅದರದ್ದು ಜ್ಯೂಸ್ ಥರ ಏನಿರುತ್ತೆ ಅದನ್ನು ಅದರಲ್ಲೇ ಹಾಕಿರ್ತೇನೆ. ಅವನಿಗೆ ಜ್ಯೂಸ್ ಥರ ಕುಡಿಯೋದು ಕೂಡ ಇಷ್ಟ ಆಗುತ್ತೆ. ಸೊ ಫ್ರೂಟ್ಸ್ ಎಲ್ಲ ಸ್ವಲ್ಪ ಹಿಂಡಿ ಅದರದ್ದು ಜ್ಯೂಸ್ ಥರ ಏನಿರುತ್ತೆ ಅದನ್ನು ಕೂಡ ನಾನು ಹಾಕಿ ಕೊಟ್ಟಿರ್ತೇನೆ ಅವನಿಗೆ. ಫ್ರೂಟ್ಸ್ ಇರುತ್ತೆ ಮತ್ತು ಅದರದ್ದು ಸ್ವಲ್ಪ ರಸ ಕೂಡ ಇರುತ್ತೆ. ಅವನಿಗೆ ಇಷ್ಟ ಆಗುತ್ತೆ ಈ ಥರ ಕೊಟ್ಟರೆ.
ಈ ಆರೆಂಜ್, ವಾಟರ್ ಮೆಲನ್ ಇದರಲ್ಲೆಲ್ಲ ಸ್ವಲ್ಪ ಜ್ಯೂಸ್ ಥರ ಬರುತ್ತಲ್ವ, ಆ್ಯಪಲಲ್ಲೆಲ್ಲ ಈ ಥರ ಮಾಡಿ ಕೊಡೋದಕ್ಕಾಗೋದಿಲ್ಲ. ಆದರೆ ಮಕ್ಕಳಿಗೆ ಏನಾದರೂ ಇಷ್ಟ ಇದ್ದರೆ ಅದೇ ಫಾರ್ಮಲ್ಲಿ ನಾವು ಕೊಟ್ಟರೆ ಅವ್ರಿಗೆ ಕೂಡ ಇಷ್ಟ ಆಗುತ್ತೆ. ನಾನು ಅವನಿಗೆ ಈ ಆ್ಯಪಲೆಲ್ಲ ಜ್ಯೂಸ್ ಮಾಡಿ ಕೊಡೋದಕ್ಕಿಂತ ಹಾಗೆ ತಿನ್ನೋದಕ್ಕೆ ಕೊಡ್ತೇನೆ ಫ್ರೂಟ್ಸನ್ನು. ಅದು ಏನು ಅದರಲ್ಲಿ ಸ್ವಲ್ಪ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಜ್ಯೂಸಿಗೆ ಕಂಪೇರ್ ಮಾಡಿದರೆ. ಹಾಗಾಗಿ ನಾನು ಜ್ಯೂಸ್ ಎಲ್ಲ ಮಾಡೋದು ಅಪರೂಪ, ಆದರೆ ಅವನಿಗೆ ಮಾಡಿದರೆ ಮಾತ್ರ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಪರೂಪ ಮಾಡಿ ಕೊಡ್ತೇನೆ. ಈ ವಾಟರ್ ಮೆಲನ್ ಏನಾದರೂ ಇದ್ದರೆ ತುಂಬ ಜಾಸ್ತಿ ಇರುತ್ತಲ್ವ ಅದಕ್ಕೆ. ಮತ್ತು ಈ ಥರ ಎಲ್ಲ ಫ್ರೂಟ್ಸ್ ಇದೇ ಥರ ಕೊಡ್ತೇನೆ. ಅದರ ಜ್ಯೂಸ್ ನೋಡಿ ಈ ಥರ ಕುಡಿತಾನೆ ಅವನು. ಫನ್ನಿಯಾಗಿರುತ್ತೆ, ಹಾಗೆ ಕ್ಯೂಟಾಗಿ ಕೂಡ ಇರುತ್ತೆ. ಕೆಲವೊಂದು ಸಲ ಒಂದು ಆರೆಂಜ್ ಫುಲ್ ತಿಂತಾನೆ, ಕೆಲವೊಂದು ಸಲ ತಿನ್ನೋದಿಲ್ಲ. ಬೇಡ ಅಂತ ಹೇಳಿದರೆ ಸ್ಟಾಪ್ ಮಾಡ್ತೇನೆ ಅಷ್ಟೇ, ಫೋರ್ಸ್ ಏನಿಲ್ಲ. ಇವತ್ತು ಒಮ್ಮೆ ಆರೆಂಜ್ ತಿನ್ನಲ್ವ, ಮತ್ತು ಒಂದು ಸ್ವಲ್ಪ ಹೊತ್ತಾದಮೇಲೆ ಅವನು ಸ್ವಲ್ಪ ಏನಾದರೂ ಬೇಕು ಅಂತ ಕೇಳಿದ. ಆವಾಗ ಒಂದು ಸ್ವಲ್ಪ ಮಖಾನ ರೋಸ್ಟ್ ಮಾಡಿ ಕೊಟ್ಟಿದ್ದೆ ಅಷ್ಟೇ. ಅಂದರೆ ಹಸಿವಾಯಿತು ಅನಿಸುತ್ತೆ, ಅದಕ್ಕೋಸ್ಕರ ಅದನ್ನು ಕ್ಯಾಪ್ಚರ್ ಮಾಡಲಿಲ್ಲ. ಬಟ್ ಮಖಾನ ಕೂಡ ಸ್ವಲ್ಪ ಕೊಟ್ಟಿದ್ದೆ. ಇವೆಲ್ಲ ನಾನು ಅವನಿಗೆ ಇಷ್ಟ ಇದ್ದರೆ ಮಾತ್ರ ಕೊಡೋದು, ಇಲ್ಲದಿದ್ದರೆ ಇಲ್ಲ. ಅವನೇ ಕೇಳ್ತಾನೆ. ಈ ಏಜಲ್ಲಿ ನಮ್ಗೆ ಗೊತ್ತಾಗುತ್ತಲ್ವ, ಮಕ್ಳಿಗೆ ಬೇಕಾದರೆ ಅವರೇ ಕೇಳ್ತಾರೆ. ಸೊ ಜಾಸ್ತಿ ಭಯ ಪಡುವಂತಹ ಅಗತ್ಯ ಇಲ್ಲ. ಅವನು ಕೇಳಿದಾಗ ನಾನು ಕೊಡ್ತೇನೆ. ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಒಣ ಹಾಕೋದಿತ್ತು. ನನಗಿಂತ ಮೊದಲು ಅವನೇ ಹೋಗಿ ಹೊರಗಡೆ ಹೋಗಿ ನಿಲ್ತಾನೆ ಬಟ್ಟೆ ಒಣ ಹಾಕೋದಕ್ಕೆ. ಇಲ್ಲಿ ಬಂದಾಗ ನನಗೆ ಹೆಲ್ಪ್ ಆಗೋದಕ್ಕಿಂತ ಜಾಸ್ತಿ ಕೆಲಸನೇ ಇರುತ್ತೆ, ಎಕ್ಸ್ಟ್ರಾ ಕೆಲಸ ಅಂತ ಹೇಳಬಹುದು. ಫಟಾಫಟ್ ಅಂತ ತೆಗೆದು ಕೊಡ್ತಾ ಇರ್ತಾನೆ. ನನಗೆ ಮೇಲೆ ಹಾಕೋದಕ್ಕೆ ಕೂಡ ಟೈಮ್ ಇರೋದಿಲ್ಲ. ಆದರೆ ಅವನಿಗೆ ತುಂಬ ಇಷ್ಟ, ಈ ಒಂದು ಕೆಲಸ ತುಂಬ ಇಷ್ಟ ಅಂತ ಹೇಳಬಹುದು. ಸೊ ಫ್ರೀಯಾಗಿ ಬಿಟ್ಬಿಡ್ತೇನೆ. ಕೆಲವೊಂದು ಸಲ ನೆಲಕ್ಕೆಲ್ಲ ಹಾಕಿದರೆ ಸ್ವಲ್ಪ ಬೇಜಾರಾಗುತ್ತೆ, ಆದರೆ ಕ್ಲೀನ್ ಇರುತ್ತಲ್ವ, ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿ ಅವನನ್ನು ಕೂಡ ಬಿಡ್ತೇನೆ. ಒಂದೊಂದೇ ಕೊಡು, 1 by 1 ಕೊಡು, 1 by 1 ಕೊಡು ಅಂತ ಹೇಳಿ ಪ್ರತಿಯೊಂದು ಬಟ್ಟೆಯನ್ನು ಕೊಟ್ಟಾಗ ಒಂದು 10 ಬಾರಿ ಹೇಳಬೇಕಾಗ್ತದೆ. ಅವನಿಗೆ ಒಂದು ಸಲ ಅದು ಪ್ರಾಸೆಸ್ ಆಗಿ ಮೈಂಡ್ ಒಳಗೆ ಹೋಗುತ್ತಷ್ಟೇ. ಕೆಲವೊಂದು ಸಲ ಅದು ಕೇಳೋದಿಲ್ಲ, ಆದರೆ ಸ್ವಲ್ಪ ಆರಾಮಾಗಿ ಇರ್ತಾನೆ. ಕೆಲವೊಂದು ಸಲ ಮೆಸ್ಸಿ ಮಾಡ್ತಾನೆ, ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತದೆ ಅಷ್ಟೇ. ಆದರೆ ಈ ಏಜಲ್ಲಿ ಅವರಿಗೆ ಇದನ್ನೆಲ್ಲ ನಾವು ಹೇಳಿಕೊಟ್ರೆ ತುಂಬ ಒಳ್ಳೆಯದಂತ ನನಗೆ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ದೊಡ್ಡವರಾದಮೇಲೆ ಅವರು ಕೂಡ ಒಂದೊಂದು ದಿನ ಮಾಡಬಹುದು ಈ ಕೆಲಸವನ್ನು. ನಮಗೇನಾದರೂ ಹುಷಾರಿಲ್ಲ, ನಮಗೇನಾದರೂ ಬೇರೆ ಕೆಲಸ ಇದೆ ಅಂತ ಇರುವಾಗ ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಇಂತಹ ಕೆಲಸವನ್ನೆಲ್ಲ ಮಾಡಿದರೆ ನಮಗೆ ಒಳ್ಳೆಯದು, ಅವ್ರಿಗೆ ಕೂಡ ಒಳ್ಳೆಯದಲ್ವ. ಯಾವತ್ತಿಗಾದರೂ ಒಂದು ಹೆಲ್ಪ್ ಆಗುತ್ತೆ ಅವ್ರ ಜೀವನದಲ್ಲಿ ಅಂತ ಹೇಳಬಹುದು. ಈ ಒಂದು ಕ್ಲಿಪ್ಪನ್ನು ಹಿಡ್ಕೊಂಡು ಒಂದು ಬಾತ್ ಟಬ್ಗೆ ಹಾಕ್ತಾ ಇರ್ತಾನೆ. ಸ್ವಲ್ಪ ದಿನದ ಹಿಂದೆ ನಾನು ಈ ಥರ ಅವನನ್ನು ಆಟಾಡಿಸ್ತಾ ಇದ್ದೆ. ಇವಾಗ ಅವನೇ ಮಾಡ್ತಾನೆ. ಕೆಲವೊಂದು ಸಲ ನನ್ನದು ಹೆಲ್ಪ್ ಕೂಡ ಕೇಳ್ತಾನೆ, ನಾನು ಕೂಡ ಹಾಕಬೇಕು ಅಂಥೇಳಿ. ನಾನು ಕೂಡ ಅವನ ಜೊತೆ ಆಟ ಆಡ್ತೇನೆ. ಈ ಒಂದು ಬಾತ್ ಟಬ್ ನನಗೆ ತುಂಬಾ ಯೂಸ್ ಆಗಿದೆ. ಮೇ ಬಿ ಒಂದು ವೀಡಿಯೋದಲ್ಲಿ ಲಾಂಗ್ ಬ್ಯಾಕ್ ಶೇರ್ ಮಾಡಿದ್ದೆ ಕೂಡ ಅನಿಸುತ್ತೆ. ಅವನು ಚಿಕ್ಕವನಿರುವಾಗ, ಅಂದರೆ ಒಂದು 2.5 ತಿಂಗಳು ಮಗು ಅಂತ ಹೇಳಬಹುದು. ಆ ಟೈಮಿಂದ ಇದನ್ನೇ ಯೂಸ್ ಮಾಡ್ತೇನೆ ನಾನು. ನನಗೆ C-ಸೆಕ್ಷನ್ ಆಗಿದ್ರೂ 2.5 ತಿಂಗಳಿಗೆ ನಾನು ಅವನಿಗೆ ಸ್ನಾನ ಮಾಡಿಸೋದು ಸ್ಟಾರ್ಟ್ ಮಾಡಿದ್ದೆ. ಏನೋ ಒಂಥರ ನನಗೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಸೊ ಸ್ನಾನ ಮಾಡಿಸೋದು ನಾನು ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಆ ಟೈಮಿಂದ ಇಲ್ಲಿವರೆಗೆ ಕೂಡ ತುಂಬ ಯೂಸ್ ಆಗಿದೆ. ಅದಕ್ಕೊಂದು ಮೇಲೆ ಇಡುವಂತಹ ಒಂದು ಬೇರೆ ಪಾರ್ಟ್ ಕೂಡ ಇದೆ, ಅದು ಇವಾಗ ತೆಗೆದಿಟ್ಟಿದ್ದಾನೆ. ಅದು ಇವಾಗ ಯೂಸ್ ಇಲ್ಲ. ಇದರಲ್ಲಿ ಡೈರೆಕ್ಟಾಗಿ ಕೂತ್ಕೊಂಡು ಅವನು ಸ್ನಾನ ಮಾಡ್ತಾನೆ. ಬಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ರಾತ್ರಿಯ ಊಟದ ರಾತ್ರಿ ಊಟಕ್ಕೆ ಇವತ್ತು ಜಾಸ್ತಿ ಸ್ಪೆಷಲ್ ಏನೂ ಮಾಡಲಿಲ್ಲ, ತುಂಬ ಸಿಂಪಲ್ ಅಂತ ಹೇಳಬಹುದು. ಇದು ಹೆಸರು ಬೇಳೆ ಹಾಕಿ ಒಂದು ದಾಲ್ ಮಾಡಿದ್ದೆ, ಜಾಸ್ತಿ ಟೊಮ್ಯಾಟೊ ಎಲ್ಲ ಹಾಕಿ. ಆ ಒಂದು ದಾಲ್ ಎಕ್ಸ್ಟ್ರಾ, ಮತ್ತು ಸ್ವಲ್ಪ ತೊಂಡೆಕಾಯಿ ಪಲ್ಯ ಮಧ್ಯಾಹ್ನದು ಉಳಿದಿತ್ತು, ಅದನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದಾನೆ. ಅದೇ ಪಲ್ಯವನ್ನು ಹಾಕಿಕೊಟ್ಟೆ. ಪ್ರತಿದಿನ ನಮಗೆ ಸ್ಪೆಷಲ್ 2 ಹೊತ್ತು ಮಾಡಿ ಕೊಡೋದಕ್ಕಾಗೋದಿಲ್ಲಲ್ವ. ಈ ಥರ ಕೂಡ ಇರುತ್ತೆ ನಮ್ಮ ಮನೆಯಲ್ಲಿ. ಅಂದರೆ ಬೆಳಗ್ಗೆ ಮಧ್ಯಾಹ್ನ ಮಾಡಿದ್ದೇನಾದರೂ ಇದ್ದರೆ ಕೂಡ ಸಂಜೆ ತಿನ್ನುವಂಥ ದಿನ ಕೂಡ ಇರುತ್ತೆ. ಆ ದಿನ ಆರುಷ್ಗೆ ಅದನ್ನೇ ಕೊಡ್ತೇನೆ. ಅಂದರೆ ಹೆಲ್ದಿಯಾಗಿ ಚೆನ್ನಾಗಿ ಇದೆ ಅಂತ ಇರುವಾಗ ಅದನ್ನೇ ಕೂಡ ನಾನು ಕೊಡ್ತೇನೆ. ಇವತ್ತು ದಾಲ್ ಅಂತ ಹೇಳಬಹುದು. ದಾಲ್ ಒಂದು ಎಕ್ಸ್ಟ್ರಾ ಅಷ್ಟೇ, ಮತ್ತು ಪಲ್ಯ ಅದೇ ಇತ್ತು. ನಮಗೆ ಸ್ವಲ್ಪ ಬೇರೆ ಏನೋ ಮಾಡ್ಕೊಂಡಿದ್ದೆ, ಅದನ್ನು ಅವನಿಗೆ ಹಾಕಲಿಲ್ಲ, ಇಷ್ಟೇ ಹಾಕಿ ಕೊಟ್ಟೆ. ಯಾವಾಗಲೂ ತೊಗರಿಬೇಳೆ ಯೂಸ್ ಮಾಡೋದಕ್ಕಿಂತ ಅಪರೂಪಕ್ಕೆ ಹೆಸರುಬೇಳೆ ಯೂಸ್ ಮಾಡಿದರೆ ಹೆಲ್ತಿಗೆ ಕೂಡ ಬೇರೆ ಥರದ್ದು ನ್ಯೂಟ್ರಿಯೆಂಟ್ ಸಿಗುತ್ತೆ. ಅದಲ್ಲದೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರ್ತದೆ. ತೊಗರಿಬೇಳೆ ಕಂಪೇರ್ ಮಾಡಿದರೆ ಸ್ವಲ್ಪ ಡಿಫ್ರೆನ್ಸ್ ಇದ್ದರೆ ನಮಗೆ ಕೂಡ ಚೆನ್ನಾಗಿ ಅನಿಸುತ್ತಲ್ವ. ಹಾಗೆ ನಾವು ಹುಳಿ ಯೂಸ್ ಮಾಡೋದೇ ಜಾಸ್ತಿ, ಟೊಮ್ಯಾಟೊನೇ ಯೂಸ್ ಮಾಡಬೇಕು ಈ ಥರದ್ದೇನಾದರೂ ಕುಕ್ ಮಾಡುವಾಗ. ಮಕ್ಕಳಿಗೆ ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು. ಟೊಮ್ಯಾಟೊ ಎಲ್ಲ ಜಾಸ್ತಿ ಯೂಸ್ ಮಾಡಿದರೆ, ಟೊಮ್ಯಾಟೊ ಈರುಳ್ಳಿ ಎಲ್ಲ ಹಾಕಿದರೆ ಚೆನ್ನಾಗಿರ್ತದೆ. ಸೊ ಇವತ್ತು ರಾತ್ರಿಯ ಊಟ ತುಂಬಾ ಸಿಂಪಲಾಗಾಯಿತು. ಜಾಸ್ತಿ ಏನು ಕುಕ್ ಮಾಡಲಿಲ್ಲ ನಾನು, ಆರುಷ್ಗೆ ಕೂಡ ನಮಗೆ ಕೂಡ. ಸೊ ಆರಾಮಾಗಾಯಿತು. ಕೆಲವೊಂದು ದಿನ ಬೇರೆ ಬೇರೆ ಥರ ಏನಾದರೂ ಕುಕ್ ಮಾಡ್ತೇನೆ. ಇವತ್ತು ಚಪಾತಿ ಮಾಡಿದಿತ್ತು, ಆದರೆ ಅವನಿಗೆ ಚಪಾತಿ ಬೇಡ ಅಂತ ಹೇಳಿದ, ಹಾಗಾಗಿ ರೈಸ್ ಕೊಟ್ಟೆ. ಕೆಲವೊಂದು ದಿನ ಚಪಾತಿ ಬೇಕು ಅಂತ ಕೇಳಿದರೆ ಒಂದು ಅರ್ಧದಷ್ಟು ಚಪಾತಿ ಮತ್ತು ಸ್ವಲ್ಪ ರೈಸ್ ತಿಂತಾನೆ.
ಕೆಲವೊಂದು ಸಲ ಚಪಾತಿನೇ ಸಾಕು ಅಂತ ಹೇಳ್ತಾನೆ. ಅವನಿಗೆ ಇಷ್ಟ ಆಗುವ ಹಾಗೆ ನೋಡ್ಕೊಳ್ತೇನೆ ಅಷ್ಟೇ. ಚಪಾತಿ ಮಾಡಿದ ದಿನ ಅದರದ್ದು ಪಲ್ಯ ಹೇಗಿರುತ್ತೆ ಅವನಿಗೆ ಹೇಗೆ ಕೊಡ್ತೇನೆ ಅಂತ ಹೇಳಿ ಕೂಡ ಮೇ ಬಿ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಫುಡ್ ರೂಟೀನ್ ಮಾಡಿದಾಗ ಖಂಡಿತವಾಗಿಯೂ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಅಂದರೆ ಚಪಾತಿ ನಾವು ಹೆಚ್ಚಾಗಿ ರಾತ್ರಿ ಮಾಡ್ತೇವಲ್ವ, ಆವಾಗ ಅವನಿಗೇನು ಪಲ್ಯ ಹಾಕಿ ಕೊಡ್ತೇನೆ ಅಂತ ಹೇಳಿ. ಇವೆಲ್ಲ ನಾವು ಅಭ್ಯಾಸ ಮಾಡಿದಾಗಿರುತ್ತೆ. ನಮ್ಮ ಮಗು ಏನನ್ನ ತಿಂತದೆ ಅಂತ ನಾವು ತಿಂತೇವೆ ಏನು ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಕೆಲವೊಂದು ಕಡೆ ರಾಗಿ ಜಾಸ್ತಿ, ಕೆಲವೊಂದು ಕಡೆ ಗೋಧಿ ಜಾಸ್ತಿ, ಕೆಲವೊಂದು ಕಡೆ ಅನ್ನ ಜಾಸ್ತಿ, ಈ ಥರ ಇರುತ್ತಲ್ವ. ಸೊ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಾದರೂ ತಿನ್ನಲಿ ಅದನ್ನು ಚೆನ್ನಾಗಿ ಇಷ್ಟಪಟ್ಟು ಹೊಟ್ಟೆ ತುಂಬ ಅವರಿಗೆ ಎಷ್ಟು ಬೇಕು ಅಷ್ಟು ತಿಂದರೆ ಏನು ಒಂಥರ ಸಮಾಧಾನ ನಮಗೆ ಕೂಡ, ಮತ್ತು ಅವ್ರಿಗೆ ಕೂಡ ಒಳ್ಳೆಯದಂತ ಹೇಳಬಹುದು ಅಷ್ಟೇ. ಇಷ್ಟೇ. ಮೇ ಬಿ ಈ ಎಲ್ಲ ನಾನೇನೆಲ್ಲ ರೆಸಿಪಿ ಮಾಡಿದ್ದೇನೆ ಅದನ್ನು 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ, ಅಂದರೆ ಚೆನ್ನಾಗಿ ಹಲ್ಲು ಬಂದು ಅವರಿಗೆ ತಿನ್ನುವಷ್ಟು ಇದ್ದರೆ ಮಕ್ಕಳಿಗೆ ಆರಾಮಾಗಿ ಕೊಡಬಹುದು. ಇಲ್ಲದರೆ ಅನ್ನವನ್ನಾಗಿರಬಹುದು ಅಥವಾ ಪಲ್ಯವನ್ನು ಸ್ವಲ್ಪ ಹಾಗೆ ಸ್ಮ್ಯಾಶರ್ ಏನಾದರೂ ಇದ್ದರೆ ಸ್ವಲ್ಪ ಹಾಗೆ ಜಜ್ಜಿ ಏನಾದರೂ ಕೊಟ್ಟರೆ ಚೆನ್ನಾಗಿರ್ತದೆ. ಅವನು ಊಟ ಮಾಡೋದು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಮಧ್ಯೆ ಮಧ್ಯೆ ನಾನು ಸ್ವಲ್ಪ ತಿನ್ನಿಸ್ತಾ ಇದ್ದೇನೆ, ಸ್ವಲ್ಪ ಬೇಗ ಆದರೆ ಒಳ್ಳೇದಲ್ವಾ ಅಂತ ಹೇಳಿ. ಅವನು ತಿಂತಾನೆ ಆರಾಮಾಗಿ. ಸ್ಲೋ 1-2 ಗಂಟೆ ಆಗುತ್ತೆ ಅವನೇ ಬಿಟ್ಟರೆ. ಮತ್ತು ಅಷ್ಟು ಹೊತ್ತು ಒಂದೇ ಕಡೆ ಕುತ್ಕೊಂಡು ತಿಂತಾನಂತ ಹೇಳೋದಕ್ಕಾಗೋದಿಲ್ಲ. ಒಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಎದ್ದು ಓಡಾಡಿ ಒಂದು ರೌಂಡ್ ಹಾಕಿ ಮತ್ತೆ ಬಂದು ಕುತ್ಕೊಂಡು ತಿಂತಾನೆ. ಆವಾಗ ಮನೆ ಪೂರ್ತಿ ಮೆಸ್ಸಿಯಾಗಿರುತ್ತೆ. ಸೊ ಮಧ್ಯೆ ಮಧ್ಯೆ ನಾನು ತಿನ್ನಿಸ್ತಾ ಅವನು ತಿಂತಾ ಇವತ್ತಿನ ಊಟ ಹೀಗೆ ನಡೀತಾ ಇದೆ ನಮ್ಮದು. ಇಷ್ಟೇ ಇವತ್ತಿನ ವ್ಲಾಗ್. ಮೇ ಬಿ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಯಾರಿಗಾದರೂ ಯೂಸ್ ಆಗುವ ಹಾಗಿದ್ದರೆ ಅವರ ಜೊತೆ ಕೂಡ ಶೇರ್ ಮಾಡಿ. ಅವ್ರಿಗೆ ಕೂಡ ಹೆಲ್ಪ್ ಆಗಬಹುದು ಏನಾದರೂ ಒಂದು ಇನ್ಫಾರ್ಮೇಷನ್. ಈ ಥರ ಮೇಯ್ನಾಗಿ ಬೇಬಿ ಫುಡ್ ರೂಟೀನ್ ತುಂಬ ಅಮ್ಮಂದರು ಕಾಯ್ತಾ ಇರ್ತಾರೆ, ಯಾರಾದರೂ ಒಂದು ಹೇಳಿದರೆ ಚೆನ್ನಾಗಿರ್ತದೆ ಅಂತ ಹೇಳಿ. ಸೊ ಅಂಥವರಿಗೆ ಬೇಕಾದರೆ ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.